ಊರಿನಲ್ಲಿ ಕರ್ಣ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನ ಹತ್ರ 4 ಎಕರೆ ಭೂಮಿ ಮತ್ತೆ 10 ಕುರಿಗಳು ಇದ್ವು. ಆ ಹಳ್ಳಿನಲ್ಲಿ ಎಲ್ರೂ ರಾಸಾಯನಿಕ ಗೊಬ್ಬರನೇ ಉಪಯೋಗಿಸಿ ಬೆಳೆ ಬೆಳೀತಿದ್ರು. ಅಯ್ಯೋ, ವ್ಯವಸಾಯ ಮಾಡೋ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ. ಗಿಡಗಳು ದೊಡ್ಡದಾಗಿ ಬೆಳೀತಾ ಇಲ್ಲ, ಈ ಕಡೆ ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ. ಈ ಸರಿ ಹಾಗಲ್ಲ, ಗೊಬ್ಬರ ಗಿಬ್ರ ಎಲ್ಲ ಚೆನ್ನಾಗಿ ಹಾಕಿ ಔಷಧಿ ಎಣ್ಣೆಗಳನ್ನ ಚೆನ್ನಾಗಿ ಹೊಡೆದು ಊರಲ್ಲಿ ಎಲ್ಲರಿಗಿಂತ ನಾನೇ ಜಾಸ್ತಿ ಬೆಳೆನ ಬೆಳಿಬೇಕು. ಈ ತರ ಪೂರ್ತಿ ಹಳ್ಳಿಯ ರೈತರು ಮೆಕ್ಕೆಜೋಳನ ನೆಟ್ರು. ಊರಲ್ಲಿ ಎಲ್ರು ಮೆಕ್ಕೆಜೋಳನ ಬೆಳೀತಾ ಇದ್ದಾರೆ. ನಾನು ಸಹ ಈ ಸಾರಿ ಮೆಕ್ಕೆಜೋಳನ ಬೆಳೆದು ಎಲ್ಲರಿಗಿಂತ ಚೆನ್ನಾಗಿ ಬೆಳೆನ ತೆಗಿಬೇಕು. ಅದಕ್ಕೆ ಈ ತರ ಚಿಕ್ಕ ಪುಟ್ಟ ಬೆಲೆದೆಲ್ಲ ಔಷಧಿ ಹಾಕಿದ್ರೆ ಹಾಗಲ್ಲ. ಇವತ್ತೇ ಪೇಟೆಗೆ ಹೋಗ್ತೀನಿ, ಒಳ್ಳೆ ರೇಟಿನ ಔಷಧಿ ತಗೊಂಡ್ ಬರ್ತೀನಿ. 1 ಗಿಡದಿಂದ 1 ಕ್ವಿಂಟಲ್ ಆಗ್ಬೇಕು. ಹಾಗೆ ಹೀಗೆ ಯೋಚನೆ ಮಾಡಿ ಒಂದಿನ ನಗರಕ್ಕೆ ಹೋಗಿ ಬೇರೆ ಬೇರೆ ತರ ಔಷಧಿಗಳನ್ನ ಗಿಡಕ್ಕೋಸ್ಕರ ತರ್ತಾನೆ. ಔಷಧಿ ಸಿಂಪಡಿಸೋ ಸಿಲಿಂಡರ್ನ ಬೆನ್ನಿಗೆ ಹಾಕೊಂಡು ಅವನ ಹೊಲದ ಹತ್ರ ಹೋಗ್ಬೇಕಾದ್ರೆ ಆಗ ರಾಜ್ ಅನ್ನೋ ವ್ಯಕ್ತಿ ಅವನಿಗೆ ದಾರಿನಲ್ಲಿ ಸಿಕ್ದ. ಇದೇನೋ ಇದು, ಊರಲ್ಲಿ ಎಲ್ರು ಕೂಡ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಅಂತದ್ರಲ್ಲಿ ನೀನು ಈ ಔಷಧಿಗಳನ್ನೆಲ್ಲ ತಗೊಂಬಂದ್ ಹಾಕ್ತಿದ್ಯಾ? ಇದು ಅಂತಿಂತ ಔಷಧಿ ಅಲ್ಲ. ನಿನಗ್ ಗೊತ್ತಾ ಇದನ್ನ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಬೆಳೆ ಬರುತ್ತೆ ಅಂತ? ಅದಂತೂ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ಈ ಬೆಳೆನೆಲ್ಲ ಜನ ತಿಂದು ಅವ್ರಿಗೆ ಎಂತೆಂತ ರೋಗಗಳು ಬರ್ಬೋದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಊರಿನ ಜನರಿಗೆ ನಾನ್ ಬೆಳೆ ಬೆಳೆಯೋದನ್ನ ನೋಡಿ ತಡ್ಕೊಳಕ್ ಆಗಲ್ಲ. ಹೊಟ್ಟೆ ಕಿಚ್ಚು. ಹೋಗಿ ನಿನ್ ಜಮೀನ್ ಕೆಲ್ಸ ನೋಡು. ಎರಡ್ 3 ದಿನದಲ್ಲೇನೆ ನನ್ ಗಿಡಗಳು ದೊಡ್ಡದಾಗತ್ತೆ. ಮತ್ತೆ ತೆನೆ ಕೂಡ ತುಂಬಾ ದೊಡ್ಡದಾಗಿ ಬರುತ್ತೆ. ಹಾಗೆ ಯೋಚನೆ ಮಾಡ್ತಾ ಔಷಧಿನ ಸಿಂಪಡಿಸ್ದ. ಈ ತರ ಅವನು 2-3 ಸಲಿ ಮಾಡ್ದ. 3ನೇ ದಿನ ಅವನ್ ಹೊಲಕ್ ಹೋಗಿ ನೋಡ್ತಾನೆ. ಅವನ್ ಕಣ್ಣನ್ನ ಅವನ್ಗೆ ನಂಬಕ್ಕಾಗಲ್ಲ. ಹೊಲದಲ್ಲಿದ್ದ ಎಲ್ಲಾ ಗಿಡನೂ ತುಂಬಾನೇ ದೊಡ್ಡದಾಗಿದ್ವು. ಔಷಧಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ ಅನ್ಸುತ್ತೆ. ಗಿಡನೇ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಇನ್ನು ತೆನೆ ಎಷ್ಟಿರುತ್ತೋ. ಒಂದು 8-10 ದಿನ ಕಾದ್ ನೋಡೋಣ. ಅವನ್ ಬೆಳೆನ ನೋಡಿದ್ಮೇಲೆ ಅವನ್ ಮನ್ಸ್ಗೆ ಇನ್ನೂ ಒಂದ್ ಯೋಚನೆ ಬಂತು. ಈ ಔಷಧಿನ ಈ ಗಿಡಗಳಿಗೆ ಹಾಕಿದ್ರೇನೆ ಇಷ್ಟು ದೊಡ್ಡದಾಗಿದೆ. ಮತ್ತೆ ಇನ್ನು ಈ ಔಷಧಿನ ನನ್ನ ಹತ್ರ ಇರೋ ಕುರಿಗಳಲ್ಲಿ 1 ಕುರಿ ಮೇಲೆ ಹಾಕಿ ನೋಡಿದ್ರೆ ಅದು ಎಷ್ಟು ದೊಡ್ಡದಾಗುತ್ತೋ ಗೊತ್ತಿಲ್ಲ. ನನ್ನ ಹತ್ರ ಇರೋ ಕುರಿಗಳಲ್ಲಿ 1 ಕುರಿಗೆ ಈ ಔಷಧಿನ ಸೇರಿಸಿ ತಿನ್ನಿಸ್ಬಿಡ್ತೀನಿ. ಹೀಗೆ ಯೋಚನೆ ಮಾಡಿ ಅವನು 1 ಕುರಿಗೆ ಈ ಔಷಧಿನೆಲ್ಲ ಬೆರೆಸಿ ಮೇವ್ ಹಾಕ್ತಾ ಇರ್ತಾನೆ. 4ನೇ ದಿನದ ಹೊತ್ತಿಗೆ ಆ ಕುರಿ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಆಕಾಶನೇ ಮುಟ್ಟೋ ಹಾಗೆ. ಇದನ್ ನೋಡಿ ಕರ್ಣ, ಅರೆ ವಾ, ಎಷ್ಟು ದೊಡ್ಡದಾಗಿದೆ. ಇದನ್ನ ಕಡಿದ್ರೆ ಇಡೀ ಜಿಲ್ಲೆ ಜನನೇ ತಿನ್ಬಹುದು. ಮತ್ತೆ ಇದನ್ನ ಮಾರೋದ್ರಿಂದ ನನಗೆ ಒಳ್ಳೆ ದುಡ್ಡು ಸಿಗತ್ತೆ. ಈಗ್ಲೇ ಇದನ್ನ ಮಟನ್ ಶಾಪಿಗೆ ತಗೊಂಡೋಗಿ ಮಾರ್ ಬರ್ತೀನಿ. ಹಾಗೆ ಯೋಚನೆ ಮಾಡಿ ಆ ದೊಡ್ಡ ಕುರಿನ ತಗೊಂಡು ಮಟನ್ ಶಾಪ್ಗೆ ಹೋದ. ಅಣ್ಣ, ಈ ಕುರಿಗೆ ಎಷ್ಟು ಕೊಡ್ತೀಯಾ? ಅಯ್ಯೋ, ಈಗ್ಲೇ ಊರಲ್ಲಿ ನಾನು ಮುದಿ ಕುರಿನ ಮಾರ್ತಾ ಇದ್ದೀನಿ ಅಂತ ಜನ ಆಡ್ಕೊತಿದ್ದಾರೆ. ಇನ್ನು ಈ ಕುರಿನ ಮಾರ್ಬಿಟ್ರೆ ತಗೊಳ್ಳೋರು ಯಾರು ಬರ್ತಾರೆ? ಇದನ್ನ ನೀನೇ ತಗೊಂಡೋಗಪ್ಪ, ಸಾಕು, ಯಾವುದು ಬೇಡ. ಇದೇನಿದು? ಇದನ್ನ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಅನ್ಕೊಂಡೆ, ಆದ್ರೆ ಇವ್ರಿದನ್ನ ಮುದಿ ಕುರಿ ಅಂತ ಹೇಳ್ತಾ ಇದಾರೆ. ಛೇ, ಇದನ್ನ ಪೇಟೆಗೆ ತಗೊಂಡು ಹೋಗಿ ಮಾರ್ತೀನಿ. ಹಾಗನ್ಕೊಂಡು ಆ ಕುರಿನ ವಾಪಸ್ ಮನೆಗ್ ಕರ್ಕೊಂಡು ಬಂದ. ಅದನ್ನ ಒಂದು ಮರಕ್ಕೆ ಕಟ್ಟಾಕಿ ಅವನ್ ಮನೆಗ್ ಹೋಗಿ ಮಲ್ಕೊಂಡ. ಅವತ್ತಿನ ರಾತ್ರಿ ಆ ಕುರಿಗೆ ತುಂಬಾ ಹಶ್ವಾಯ್ತು. ಕಟ್ಟನ್ನ ಬಿಚ್ಕೊಂಡು ಬೇರೆ ರೈತರ ಹೊಲಕ್ಕೆಲ್ಲ ಹೊರಟೋಯ್ತು. ಆ ಹೊಲದ ಬೆಳೆಗಳೆಲ್ಲ ಆ ಕುರಿಯ ಕಾಲ್ ತನಕನೂ ಬರ್ತಿರ್ಲಿಲ್ಲ. ಕರ್ಣನ ಹೊಲದಲ್ಲಿದ್ದ ಬೆಳೆಗಳು ಔಷಧಿ ಹಾಕಿದ್ರಿಂದ ಆ ಕುರಿಗೆ ಸರಿಯಾಗಿತ್ತು ತಿನ್ನೋದಕ್ಕೆ. ಆಗ ಅಷ್ಟು ಬೆಳೆನ ತಿಂದು ಕಾಡ್ ಕಡೆ ಹೊರಟೋಯ್ತು. ಬೆಳಿಗ್ಗೆ ಕರ್ಣ ಬಂದು ತನ್ನ ಹೊಲದಲ್ಲಿ ಬೆಳೆಗಳನ್ನ ನೋಡ್ತಾನೆ. ತಬ್ಬಿಬ್ಬಾಗೋಗ್ತಾನೆ. ಅಯ್ಯೋ ರಾಮ, ನಾನು ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದಿದ್ದೆ, ಆದ್ರೆ ಈ ಕುರಿ ಅದನ್ನೆಲ್ಲ ತಿಂದು ಹಾಳು ಮಾಡ್ಬಿಡ್ತಲ್ಲ. ಹೀಗೆ ಜೋರಾಗಿ ಅಳ್ತಿದ್ದ.